ನಮಸ್ತೆ. ನಾವು ಈಗ ಅರೆಕಳ ಗ್ರಾಮದ ಮಲಾರ್ ಎಂಬ ಪ್ರದೇಶದಲ್ಲಿ ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳೆಲ್ಲ ಇದ್ದೀವಿ. ಈ ಮಲಾರ್ ಎಂಬ ಗ್ರಾಮದಲ್ಲಿ ಒಟ್ಟು 9 ಎಕರೆ ಹಾಗೂ ರಾಜಗುಡ್ಡೆ, ಅರೆಕಳ ಗ್ರಾಮದ ರಾಜಗುಡ್ಡೆ ಎಂಬಲ್ಲಿ 50 ಸೆಂಟ್, ಒಟ್ಟು 9.5 ಎಕರೆ ಜಮೀನನ್ನು ಈಗ ನಿವೇಶನ ರೈತರಿಗೆ ನಾವು ಹಂಚಲು ಈಗ ನಾವು ಸರ್ಕಾರಿ ಜಾಗ ಗುರುತಿಸಿದ್ವಿ. ಅದೇ ಗುರುತಿಸಾದ ನಂತರ ಈಗ ಲೆವೆಲ್ ಮಾಡೋದ ಕಾರ್ಯ ನಡೀತಾ ಇದೆ ಬರದಿಂದ. ಈಗ 1 ಗಂಟೆ ಮೊದಲು ಈಗ ನಮ್ಮ ಸ್ಪೀಕರ್ ಸಾಹೇಬರು ಸಹ ಬಂದು ಭೇಟಿ ನೀಡಿ ಸ್ಥಳವನ್ನು ಪರಿಶೀಲಿಸಿ ಮಾಡೋಗಿದ್ದಾರೆ. ಅವರು ಸಹ ಈ ತುರ್ತಾಗಿ ಕಾಮಗಾರಿ ಕೈಗೊಳ್ಳಲು ತಿಳಿಸಿದ್ದಾರೆ. ಮತ್ತು ನಿವೇಶನಗಳ ಹಂಚಿಕೆ ಮಾಡಲು ನಿವೇಶನ ರೈತರಿಗೆ ಈಗ ನಮಗೆ ಪಂಚಾಯಿತಿಯಿಂದ ಒಟ್ಟು 279 ನಿವೇಶನ ರೈತರ ಪಟ್ಟಿಗಳು ನಮಗೆ ಕೊಟ್ಟಿದ್ದಾರೆ. ಈಗ ನಿವೇಶನ ರೈತರ ಪಟ್ಟಿಲಿ ನಿವೇಶನ ರೈತರನ್ನು ಗುರುತಿಸೋದು ಬಲು ಕಷ್ಟದ ಕೆಲಸವಾಗಿದೆ. ಯಾಕೆಂದರೆ ಕೆಲವರು ಬೇರೆ ಬೇರೆ ಕಡೆ ಇರುತ್ತೆ, ಅಂಥವರೆಲ್ಲ ಹಾಕಿದ್ದಾರೆ. ಇದೆಲ್ಲ ನೋಡಿ ನಾವು ಕೊಡಬೇಕಂದ್ರೆ ಪ್ರತಿಯೊಂದನ್ನು ನಾವು ಚೆಕ್ ಮಾಡಬೇಕಾಗಿದೆ. ನಮ್ಮ ವಿ ಎಗಳು, ನಮ್ಮ ಆರ್ ಐಗಳು ಈ ಬಗ್ಗೆ ನೋಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಆದಷ್ಟು ಕೂಡಲೇ ಈಗ ನೆಕ್ಸ್ಟು ಇನ್ನು 15 ದಿನದೊಳಗಡೆ ನಾವು ನಿವೇಶನ ರೈತರ ಪಟ್ಟಿಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ನಾವು ಏನಿದೆ ಈ ಜಾಗದಲ್ಲಿ ನಿವೇಶನ ರೈತರು ಗುರುತಿಸಿ ಅವರಿಗೆ ನಿವೇಶನ ಹಂಚಿಕೆ ಮಾಡೋ ಕಾರ್ಯವನ್ನು ನಾವು ಶೀಘ್ರದಲ್ಲೇ ಮಾಡ್ತೀವಿ ಅಂತಕ್ಕಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ನಮಸ್ಕಾರ. ಅರೆಕಳ ಗ್ರಾಮ ಪಂಚಾಯಿತಿಯ ಮಲಾರ್ ಎಂಬ ಪ್ರದೇಶದಲ್ಲಿ ಮಲಾರ್ ಎಂಬ ಪ್ರದೇಶದಲ್ಲಿ 9 ಎಕರೆ, ಅರೆಕಳ ರಾಜಗುಡ್ಡ ಎಂಬ ಪ್ರದೇಶದಲ್ಲಿ 50 ಸೆನ್ಸ್, ಟೋಟಲ್ 9 ಎಕರೆ ನಿವೇಶನಕ್ಕೆ ನಾವು ಅರೆಕಳ ಗ್ರಾಮ ಪಂಚಾಯಿತಿಯಲ್ಲಿ ನಿವೇಶನಕ್ಕೆ ಕಾದಿರಿಸಿದ್ದೇವೆ. ಈಗಾಗಲೇ ಮೊನ್ನೆ ನಮ್ಮ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಮೊನ್ನೆ ತಾನೇ ಭೇಟಿ ನೀಡಿ ಈ ಪ್ರದೇಶಕ್ಕೆ ಭೇಟಿ ನೀಡಿ ಹೋಗಿದ್ದಾರೆ. ಅದೇ ರೀತಿ ತಹಸೀಲ್ದಾರರು ಭೇಟಿ ನೀಡಿದ್ದಾರೆ, ಇ ಒ ಸಾಹೇಬರು ಭೇಟಿ ನೀಡಿದ್ದಾರೆ, ಹಲವಾರು ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಇವತ್ತು ಸಹ ನಮ್ಮ ಸಭಾಧ್ಯಕ್ಷರು ಸ್ಪೀಕರ್ ಸಾಹೇಬರು ಯು ಟಿ ಖಾದರ್ ಅವರು ಈ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ತಹಸೀಲ್ದಾರರು ಭೇಟಿ ನೀಡಿದ್ದಾರೆ. ಅದೇ ರೀತಿ ನಮ್ಮ ಪಂಚಾಯತ್ ಸದಸ್ಯರು, ಹಲವಾರು ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಜನರ ಹಲವಾರು ವರ್ಷಗಳ ಬೇಡಿಕೆ ನಿವೇಶನ ಕೊಡಬೇಕಂತ. ಸ್ಟಾರ್ಟಿಂಗಲ್ಲಿ ಇದೊಂದು ಗುಡ್ಡ ಪ್ರದೇಶ ಆಗಿತ್ತು. ಈಗ ತಾನೇ ಒಂದು 15-20 ದಿನದ ಈಚೆಗೆ ಈ ಪ್ರದೇಶವನ್ನು ಲೆವೆಲ್ ಮಾಡುವ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ. ಈಗ ತಹಸೀಲ್ದಾರ್ ಹೇಳಿದಾಗೆ ಶೀಘ್ರದಲ್ಲಿ ನಿವೇಶನ ಕೊಡಬೇಕಾದರೆ ಎಲ್ಲರ ಸಹಕಾರ ಬೇಕಾಗ್ತದೆ. ಒಬ್ಬೊಬ್ಬರಿಂದ ನಿವೇಶನ ಕೊಡಲಿಕ್ಕೆ ಆಗುವುದಿಲ್ಲ. ನಿವೇಶನ ಕೊಡುವಾಗ ಪಟ್ಟಿಯನ್ನು ಪ್ರತ್ಯೇಕವಾಗಿ ಅದನ್ನು ಚೆಕ್ ಮಾಡಬೇಕಾಗ್ತದೆ. ಅದು ಪಟ್ಟಿಯಲ್ಲಿ 2 ಹೆಸರು ಇರ್ಬೋದು, 1 ಹೆಸರು ಇರ್ಬೋದು, 3 ಹೆಸರು ಇರ್ಬೋದು. ಅದು ಒಂದೇ ದಿವಸದಲ್ಲಿ ಕೂತ್ಕೊಂಡು ಮಾಡುವಾಗೆ ಆಗುವುದಿಲ್ಲ. ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಅರ್ಹ ಫಲಾನುಭವಿಗಳು ಯಾರು ಇದ್ದಾರೆ ಅಂಥವರನ್ನು ಹುಡುಕಿಕೊಂಡು ನಾವು ಆದಷ್ಟು ಶೀಘ್ರದಲ್ಲಿ ನಮ್ಮ ಅರೆಕಳ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು, ಎಲ್ಲ ಸದಸ್ಯರನ್ನು ಸೇರಿಕೊಂಡು ಪಿ ಡಿ ಒ, ತಹಸೀಲ್ದಾರರು, ಇದಕ್ಕೆ ಯಾರೆಲ್ಲ ಸಂಬಂಧಪಟ್ಟ ಅಧಿಕಾರಿಯೆಲ್ಲ ಇದ್ದಾರೆ ಅವರ ಜೊತೆ ಸೇರಿಕೊಂಡು ನಾವು ಆದಷ್ಟು ಶೀಘ್ರದಲ್ಲಿ ಕೊಡಬೇಕಂತ ನಿವೇಶನ ನಾವು ಅದರಲ್ಲಿ ಭಾವಿಸ್ತೇನೆ. 1994ನೇ ಇಸವಿಯಲ್ಲಿ ಆಗಿರ್ಬೋದು, ನಮ್ಮದು ಬಾವಲಿಗುರಿ ಪ್ರದೇಶದಲ್ಲಿ ಅರೆಕಳದ ಕೆಲವು ಕಡೆ ನಮಗೆ ಸೈಟ್ ವಿತರಿಸಿದ ನಂತರ ನಮ್ಮ ಅರೆಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಒಂದು ನಿವೇಶನ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವತ್ತಿನಿಂದ ಇವತ್ತಿನವರೆಗೆ ಆಡಳಿತ ನಡೆಸಿಕೊಂಡು ಬಂದಂಥ ಪ್ರತಿಯೊಂದು ಗ್ರಾಮ ಪಂಚಾಯತ್ ಸದಸ್ಯರಾಗಲಿ, ಅಧಿಕಾರಿ ವರ್ಗದವರಾಗಲಿ ಇದಕ್ಕೆ ಬೇಕಾದಂಥ ಅವರದ್ದೇ ಆದಂಥ ಶ್ರಮವನ್ನು ಪಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ಹೇಳುವುದೇನೆಂದರೆ, ನಮಗೆ ಒಂದು ತಿಂಗಳಿಗಿಂತ ಮುಂಚೆ ನಾವು ಒಂದು ಪಟ್ಟಿಯನ್ನು ಇದು ಮಾಡುವಾಗ 345ರವರೆಗೆ ಒಂದು ಪಟ್ಟಿ ಇತ್ತು. ಅದನ್ನು ನಾವು ಪುನರ್ ಪರಿಶೀಲಿಸಿದಾಗ ಅದರಲ್ಲಿ ದಾಖಲೆಗಳಿಲ್ಲದ್ದು, ಮನೆ ಕಟ್ಟಿದ್ದು, ಅದೇ ರೀತಿ ಇಲ್ಲಿಂದ ಹೋದವರೆಲ್ಲ ಸೇರಿಕೊಂಡು ಈಗ 275ರ ಆಸುಪಾಸಿಗೆ 79ರ ಆಸುಪಾಸಿಗೆ ಬಂದು ನಿಂತಿದೆ. ಈಗ ಇದರಲ್ಲಿ ಕೂಡ ನಾವು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮಗೆ ನಿವೇಶನಕ್ಕೆ ಜಾಗ ಮಂಜೂರಾದದ್ದು ಕೂಡ ಒಂದು ಯೋಗ್ಯವಲ್ಲದ ಒಂದು ಜಾಗ ಇತ್ತು. ಯಾಕೆಂದರೆ ಒಂದು ಗುಡ್ಡಗಾಡು ಪ್ರದೇಶವಿತ್ತು. ಇದನ್ನು ಸಮತಟ್ಟು ಮಾಡುವುದು ಮತ್ತು ಅಷ್ಟು ಸುಲಭದ ಕೆಲಸ ಆಗಲಿಲ್ಲ. ಇದು ನಮ್ಮ ಮಾನ್ಯ ಸ್ಪೀಕರ್ ಅವರ ಮುತುವರ್ಜಿಯಿಂದ ಈ ಒಂದು ಕಾರ್ಯವು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ತಹಸೀಲ್ದಾರ್ ಹೇಳಿದ ಹಾಗೆ ಇಲ್ಲಿ ಅರ್ಹರ ಪಟ್ಟಿಯನ್ನು ಆಯ್ಕೆ ಮಾಡುವುದು ಕೂಡ ಒಂದು ದೊಡ್ಡ ಸವಾಲಾಗಿದೆ. ನಾವು ಹೇಳುವುದಿಷ್ಟೇ, ಇದರಲ್ಲಿ ಸರ್ಕಾರದ
ಪರಿಣಿತಿಯ ಇದರ ಒಳಗೆ ಇದರ ಗೈಡ್ಲೈನ್ಸ್ವರೆಗೆ ಯಾರು ಬರ್ತಾರೆ ಇವರು ಅರ್ಹರಾಗಿರ್ತಾರೆ. ಈ 279 ಜನರಲ್ಲಿ ಮಾನ್ಯ ವಿ ಎ ಅವರು ಅದಕ್ಕೆ ಸಂಬಂಧಪಟ್ಟಂಥ ಬೇಕಾದಂಥ ದಾಖಲೆಗಳನ್ನು ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ಅತಿ ಶೀಘ್ರದಲ್ಲೇ ನಾವು ಈ ಪಟ್ಟಿಯನ್ನು ಫೈನಲ್ ಮಾಡಿಕೊಂಡು ನಾವು ಸರ್ಕಾರಕ್ಕೆ ಇದಕ್ಕೆ ನಿಗಮಕ್ಕೆ ಪ್ರಸ್ತಾವನೆ ಕಳಿಸಿಕೊಂಡು ಶೀಘ್ರದಲ್ಲಿ ನಾವು ನಿವೇಶನ ನೀಡುವಂಥ ಒಂದು ಭರವಸೆಯನ್ನು ನೀಡುವುದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಹರೇಕಳ ಗ್ರಾಮ ಪಂಚಾಯತ್ನ ರಾಜಕೀಯ ಧಾರ್ಮಿಕ ಯಾವುದೇ ಸಂಘಟನೆ ಇರಲಿ ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಈ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೀವಿ. ನಮಸ್ತೆ ಎಲ್ಲರಿಗೂ. ಅದೇ ಇದುವರೆಗೂ ಹೇಳಿದಂಥ ನಿವೇಶನ ಸಮಿತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು ಹಾಗೂ ತಹಶೀಲ್ದಾರ್ ಸಾಹೇಬರು ಹೇಳಿದಂತೆ ಸರ್ಕಾರದ ನಿಯಮಾವಳಿಯಂತೆ ನಾವು ಇನ್ನು ಕೆಲವು ದಿನಗಳಲ್ಲಿ ಎಲ್ಲ ನಿವೇಶನಗಳಂತೂ ಬಡವರಿಗೆ ಹಾಗೂ ನಿರಾಶ್ರಿತರಿಗೆ ಹಂಚಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಕೂಡಲೇ ಅದರ ಬಗ್ಗೆ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ ನಾನು 12 ಮಾತು ಮುಗಿಸ್ತೇನೆ.